ನಮ್ಮ ಅಕ್ಕಗೆ ಗಿಫ್ಟ್. ಹಿಂಗಿರ್ತೀವಿ ನಮ್ಮ 3 ಜನ. ನನಗೆ ಇಷ್ಟ ಇಲ್ಲ ಕಣೋ, ನಂದು ಉದ್ದ ಈ ಕಲರ್ ಬೇಕು ಗೈಸ್ ನನಗೆ. ಗೈಸ್ ಅದೊಂದು ಪಾರ್ಸೆಲ್ ಬಂದಿದೆ, ನಾನು ಬಾಕ್ಸ್ ಮಾಡೋಣ. ಬಾಕ್ಸ್ ಒಳಗೆ ಇನ್ನೊಂದು ಬಾಕ್ಸ್ ಇದೆ. ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಗೈಸ್ ಈ ಪ್ರಾಡಕ್ಟ್ ಇರೋದೇ ಹೊಡಿಯೋಕ್ಕೆ, ಹೊಡೆದ್ರೆ ಬಿದ್ದೋಗ್ತೈತಲ್ಲಪ್ಪ. ನೀರ್ಗೀರು ಹಾಕ್ಬೇಕಾ ಅದಕ್ಕೆ? ಆ್ಯಕ್ಚುಲ್ ಆಗಿ ಅಲ್ಲಾಡ್ತಲ್ಲ. ವಾಟ್ ಗೈಸ್, ಇದೇ ಕಿತ್ಕೊಂಡು ನೋಡಿ. ಬಿತ್ತಾಯ್ತು ಗೈಸ್, ವೇಸ್ಟ್ ಆಫ್ ಮನಿ ಗೈಸ್, ಲಿಟ್ರಲಿ ವೇಸ್ಟ್ ಆಫ್ ಮನಿ. ನಂಗೆ ಇಷ್ಟ ಆಗಿಲ್ಲ. ಇವು ಹೊಡೆದಿದ್ದಕ್ಕೆ ಕಿತ್ಕೊಂಡ್ಬಿಡ್ತು. ಗೈಸ್ ಇದೇನೋ ಟೈಟ್ ಮಾಡಕ್ಕೆ ಕೊಟ್ಟಿದ್ದಾರೆ, ಮೇ ಬಿ ಟೈಟ್ ಮಾಡಿದ್ರೆ ಅದು ಓಪನ್ ಆಗದೆ ಇರೋದಾರ ಆಗುತ್ತೆ ಅನ್ಸುತ್ತೆ. ಇಲ್ಲ ಗೈಸ್, ಪ್ರಾಡಕ್ಟ್ ಸರಿ ಇಲ್ಲ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗಲ್ಲಿ ನಾನು ನಮ್ಮ ಅಕ್ಕ ಶಾಪಿಂಗ್ ಬಂದಿದ್ದೀವಿ. ಸೊ ನಮ್ಮ ಅಮ್ಮ ಇಲ್ಲ, ನೆನ್ನೆ ನೋಡಿದ್ರಿ ಬ್ಲಾಗಲ್ಲಿ. ನಮ್ಮ ಅಕ್ಕನೂ ತಮ್ಮ ತಂಗಿ, ನನ್ನ ತಂಗಿ ಲೇಟಾಗಿ ಬರ್ತಾಳೆ ಮನೆಗೆ. ನಮ್ಮ ಅಪ್ಪನೂ ಇಲ್ಲ. ನಾನು ಅಕ್ಕ ಎಲ್ಲ ಬೋರ್ ಆಗ್ತಿದ್ವಿ. ಸರಿ ಶಾಪಿಂಗ್ ಹೋಗಬೇಕು, ನಮ್ಮ ಅಕ್ಕನೂ ಹೇಳ್ತಿದ್ರು. ನಾನು ಏನಾದ್ರು ತೊಗೋಬೇಕು ಬಟ್ಟೆ ಎಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನ ಇವತ್ತು ಫೈನಲಿ ತೊಗೊಳ್ಳೋಣ ಅಂತ ಇಬ್ಬರು ಮಾಲಿಗೆ ಬಂದಿದ್ದೀವಿ. ಏನು ತೊಗೋತೀವಿ, ಎಲ್ಲಿ ತೊಗೋತೀವಿ ಎಲ್ಲ ನೋಡಿ ಬನ್ನಿ ಹೋಗುವ. ಕಾಫಿ ಕೂಡ ನಿದ್ದೆ ಬರಲ್ಲ ನೈಟ್. ನಾನು ನೈಟ್ ಟೈಮ್ ಯಾರಿಗೂ ಕಾಫಿ ಸಜೆಸ್ಟ್ ಮಾಡೋ, ನಾನು ಕುಡಿಯಲ್ಲ. 4 o'clock ಮೇಲೆ ಕಾಫಿ ಆದಷ್ಟು ಅವಾಯ್ಡ್ ಮಾಡಬೇಕು. ಬಟ್ ನಾನು ಇವತ್ತು 6 ಗಂಟೆಗೆ ಕುಡಿದೆ. ಬೇಡ, ಏನು ಕುಡಿಬಾರ್ದು, ಕಾಫಿನೇ ಕುಡಿಬಾರ್ದು. ಗೈಸ್ ಬನ್ನಿ ಸೂಟ್ ನೋಡೋಣ. ಸೂಟ್ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡ್ತೀನಿ, ಚೆನ್ನಾಗಿದ್ದರೆ ವಿಲ್ ಬೈ, ಇಲ್ಲ ಅಂದರೆ ಬೇಡ. ನಮ್ಮ ಅಕ್ಕ ಹೇಳಿ ರೇಮಂಡ್ಸ್ನೇ ಕೊಡಿಸ್ತಾಳೆ ನನಗೆ. ಶರ್ಟಿಗೆ ಶರ್ಟ್ ಕ್ಯಾನ್ಸಲ್. ಈ ಕಲರ್ ಬೇಕು ಗೈಸ್ ನನಗೆ. ಗೈಸ್ ನನಗೆ ಸೂಟ್ ಹಾಕಿದ್ರೆ ಒಳಗೆ ವೇಸ್ಟ್ ಕೋಟು ಟೈ ಎಲ್ಲ ಹಾಕ್ಬೇಕು ಅಂತಿತ್ತು ನೋಡಿ. ಆ ಥರ ನಂಗೆ ಆ ಥರ ಇಷ್ಟ. ಐ ಡೋಂಟ್ ನೋ, ಇದು ಸೆಮಿ ಫಾರ್ಮಲ್ ಆಗಿ ಸೂಟು ಬಟ್ ವೇಸ್ಟ್ ಕೋಟಲ್ಲಿ ಹಾಕಿರೋ ಒಂಥರ ಆ ಮಜಾನೇ ಬೇರೆ. ಎರಡು ಕಲರ್ ಚೆನ್ನಾಗಿದೆಯಲ್ಲ. ವೇಸ್ಟ್ ನೋಡೋಣ ಗೈಸ್, ಇನ್ನೊಂದು ತೋರಿಸ್ತಾ ಇದ್ದಾರೆ, ಅದು ಟ್ರೈ ಮಾಡ್ತೀನಿ. ಇದು ಸಾಯಿಲು, ಇದು ನಾನು ಹಿಂಗಿರ್ತೀವಿ ನಮ್ಮ 3 ಜನ. ಓಕೆನಾ? ಒಂದು ಶೂಟ್ ಮಾಡೋಣ ಆ ಥರ. ಇಲ್ಲಿ ಫೀಡ್ಬ್ಯಾಕ್ ನೈಸ್, ವೆರಿ ನೈಸ್, ವೆರಿ ನೈಸ್ ಸ್ಟಾಫ್, ವೆರಿ ನೈಸ್. ಗೈಸ್ ದುಡ್ಡು ಮಾಡಬೇಕು ಗೈಸ್, ಸ್ಯಾಮ್ ಡೈಲಾಗ್ ಗೈಸ್. ಸೊ ಇನ್ನೂ ತುಂಬ ಇದೆ, ಇಷ್ಟ ಆಗಿದ್ದು ನನಗೆ. ಬಟ್ ಅದು ತೊಗೊಳ್ಳೋಣ. ಬಟ್ ನನಗೆ ಒಂದು ಫೀಲಿಂಗ್ ಬಂದಿದೆ, ಏನು ಅಂದರೆ, ನಾನು ಇದೇ ಫಸ್ಟ್ ಸೂಟ್ ತೊಗೊಳಕ್ಕೆ ಬಂದಾಗ ಭಯ ಇತ್ತಲ್ಲ, ಈಗ ಭಯ ಇರಲಿಲ್ಲ. ಸೊ ಅದೇ ಎಲ್ಲದೂ ಕೇಳ್ತಾರಲ್ಲ, ಒಂದು ಸ್ಟೆಪ್ ತೊಗೋಬೇಕು, ಧೈರ್ಯ ಮಾಡಿ, ಅದಾದಮೇಲೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಇಟ್ಸ್ ನಾರ್ಮಲ್. ಸೊ ಆ ಥರ ಇದು ನಾರ್ಮಲ್ ಅಲ್ಲ ನನಗೆ, ದೊಡ್ಡ ವಿಷಯ ನಾನು ತೊಗೊಂಡಿದ್ದು. ಬಟ್ ಐ ಸ್ಟಿಲ್ ಟುಕ್ ಅ ಸ್ಟೆಪ್, ಸೊ ಐ ಪ್ರೆಸೆಂಟ್ ಮೈ ಸೆಲ್ಫ್ ನೈಸ್. ಗೈಸ್ ನಂದು ಇವತ್ತಿನ ಶಾಪಿಂಗ್ ಮುಗಿತಾ, ನಮ್ಮ ಅಕ್ಕ ನಡೆಸ್ತಾ ಇದ್ದಾರೆ. ನೋಡೋಣ ಬನ್ನಿ ಏನು ತೊಗೋತಾರೆ. ಈ ಶೂಸ್ಗೆ ಸೇಮ್ ಮ್ಯಾಚ್ ಆಗೋಗ್ತಾ ಇದೆ. ಈ ಅಕ್ಕ ಕೂದಲು ನೋಡಿ ಎಷ್ಟು ಉದ್ದ ಇದೆ, ಇಲ್ಲಿವರೆಗೂ ಇದೆ. ನನಗೆ ಇಷ್ಟ ಇಲ್ಲ ಕಣೋ, ನಂದು ಉದ್ದ. ನನಗೆ ಉದ್ದ ಇಷ್ಟ ಇಲ್ಲ, ಅದಕ್ಕೆ ನಾನು ತೋರಿಸೋ ಉದ್ದ. ಅಯ್ಯೋ ನನಗೆ ಇಷ್ಟ ಇಲ್ಲ, ಹೌದು ಗೈಸ್, ನಮ್ಮ ಅಕ್ಕಗೆ ಇಷ್ಟ ಇಲ್ಲ, ಅದಕ್ಕೆ ನಮ್ಮ ಅಕ್ಕ ಶಾರ್ಟ್ ಕಟ್ ಮಾಡ್ತಾರೆ. ನಾನು ವರ್ಷ ಮಾಡಿಸ್ತೀನಿ ಹೇರ್ ಕಟ್. ನಂಗೆ ಲಾಂಗ್ ಇಷ್ಟ ಇಲ್ಲ, ಅದಕ್ಕೆ ನಂಗೆ ಶಾರ್ಟಲ್ಲಿ. ನನಗೂ ಉದ್ದ ಕೂದಲು ಬಿಡಬೇಕು ಅಂತ ಆಸೆ ಗೈಸ್, ನನಗೆ ಬರೋದೇ ಇಲ್ಲ. ನಮ್ಮ ಅಪ್ಪ ಜೆನೆಟಿಕ್ಸ್ ಇಲ್ವಲ್ಲ, ಅದಕ್ಕೆ ನಮಗೂ ಒಂದು ಸೈನ್ ಉದ್ದ ಕೂದಲು ಬಿಟ್ಟಿಲ್ಲ ಲೈಫಲ್ಲಿ. ನಂಗೆ ಚಿಕ್ಕ ವಯಸ್ಸಿಂದ ಆಸೆ ಉದ್ದ ಕೂದಲು ಬಿಡಬೇಕು ಅಂತ, ಆಗಿಲ್ಲ. ಸೊ ಓಕೆ ಗೈಸ್, ನಮ್ಮ ಅಕ್ಕ ಜೊತೆ ಆಚೆ ಬಂದರೆ ಶಾಪಿಂಗಿಗೆ ಯಾವುದೋ ಒಂದು ಬ್ಯಾಗ್ ಅಂಗಡಿಗೆ ಹೋದ್ವಿ. ನಾನೊಂದು ಬ್ಯಾಗ್ ಕೇಳಿದೆ ಎಷ್ಟು ಅಂತ, ಅವ್ರು 15,000 ಅಂದರು.
ನಾನು ಫುಲ್ ಪ್ರೊಫೆಷ್ನಲ್ ಆಗಿ ಬೇಜಾನ್ ದುಡ್ಡಿರೋ ಒಂಥರ ಓ ಅಂತಿದ್ರೆ ನಮ್ಮ ಅಕ್ಕ ಓ ಅಂತಾಳೆ. ಅವ್ರದ್ದು ಏನು ಅನ್ಕೋಬೇಕು ಗೈಸ್, ರೆಸ್ಪೆಕ್ಟ್ ಉಳ್ಸಲ್ಲ. ನನಗೂ ಮನ್ಸಿಂದ ಅನ್ನಿಸ್ತು, ಬಟ್ ನಾನು ಅಂತ ರಿಯಾಕ್ಟ್ ಮಾಡಿಲ್ಲ. ಹಂಗೆಲ್ಲ ಹೇಳಿಲ್ಲ ಸುಮ್ಮನೆ. ಆಮೇಲೆ ಏನಾಯ್ತು ಗೊತ್ತಾ, ಏನ್ ಮಾಡ್ಬೇಕು ಗೊತ್ತಾ, ಆಮೇಲೆ ಫಸ್ಟು ವಾವ್ ಸಖತ್ತಾಗಿದೆ ಅಲ್ವಾ ಅಂದೆ, ಪ್ರೈಸ್ ಕೇಳಿ ಒಬ್ಬರು ಚೆನ್ನಾಗಿಲ್ಲ ಬಾ ಅಂದೆ. ನೀವು ಹೋಗೋಣ, ನಮ್ಮ ಅಕ್ಕದಿನ್ನೂ ಶಾಪಿಂಗ್ ನಡೀತಾನೇ ಇದೆ. ಏನ್ ತಗೋತಾಳೆ ನೋಡೋಣ. ಗಾಯ್ಸ್, ದಾರ ಒಳಗೆ ಬಂದು ಇಷ್ಟು ಬಟ್ಟೆ ಎತ್ತಕ್ಕೂ ದಮ್ ಬೇಕಲ್ಲಿ ನೋಡಿ. ನಮ್ಮ ಅಕ್ಕ ಒಂದಷ್ಟು ಬಟ್ಟೆ ಸೆಲೆಕ್ಟ್ ಮಾಡಿದ್ಲು, ನೋಡಿದ್ರೆ ಈಗ ಕ್ಲೋಸಿಂಗ್ ಟೈಮ್ ಅಂತೆ. ಸೊ ಇದು ಟ್ರಯಲ್ಲೇ ಮಾಡಕ್ ಬಿಡ್ತಲ್ಲ ಬಿಡು, ನಾಳೆ ಬರೋ ನಂಗೂ ಸೂಟ್ ತೊಗೊಳಕ್ ಬರ್ಬೇಕಲ್ಲ. ನಾಳೆ ಬನ್ನು ಸೋನು ಎಲ್ಲರೂ ಸೈಡಲ್ಲಿ ಬಚ್ಚಿಟ್ಬಿಡು ಮಧ್ಯದಲ್ಲಿ, ಬಟ್ಟೆ ಮಧ್ಯದಲ್ಲಿ. ನಾಳೆ ಬಂದು ಅಲ್ಲಿಂದ ಎತ್ಕೊಂಡು ಹೋಗ್ಬಿಡೋಣ. ಚೆನ್ನಾಗಿದೆ, ಸಖತ್ತಾಗಿದೆ. ಇದು ಚೆನ್ನಾಗಿದೆ, ಈ ಪ್ಯಾಂಟು ಚೆನ್ನಾಗಿದೆ, ರೆಡ್ ಸಖತ್ತಾಗಿದೆ. ಆಗಲ್ಲ ರಿಸ್ಕ್ ತಗೋಬೇಡ, ನಾಳೆ ಬರೋಣ. ಎತ್ತಿಟ್ಬಿಡು ಬಾ ಬಾ. ವೈಸ್ ನಂದು 1 ಮಿಲಿಯನ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆದರೆ ನಾನು ರ್ಯಾಡೋ ತೊಗೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ಫಾಲೋ ಮಾಡಲಿ ಇನ್ಸ್ಟಾಗ್ರಾಮಲ್ಲಿ, ನಾನು ಜಾಸ್ತಿ ಪ್ರಮೋಟ್ ಮಾಡಿಲ್ಲ, ಯೂಟ್ಯೂಬಲ್ಲಿ ಹೋಗಿ ಫಾಲೋ ಮಾಡಿ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಹೋಗಿ ಫಾಲೋ ಮಾಡಿ, ಶೇರ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ಅಲ್ಲ, ಇನ್ಸ್ಟಾಗ್ರಾಮ್ ಫಾಲೋ. 1 ಮಿಲಿಯನ್ ಬೇಗ ಕಂಪ್ಲೀಟ್ ಮಾಡೋಣ ಆ್ಯಂಡ್ ರ್ಯಾಡೋ ವಾಚ್ ಬೈ ಮಾಡೋಣ. ಅದು ಅಲ್ಲಿಗೆ ಆಗೋವರೆಗೂ ಹೋಲ್ಡ್ ಮಾಡಬೇಕು ಅಂತಿದ್ದೀನಿ. ನೋಡೋಣ. ಯಾವುದೋ ಬ್ಯಾಗ್ ಅಂಗಡಿಗೆ ಬಂದಿದ್ದೀವಿ. ಯಾವ ಬ್ಯಾಗ್ ತೊಗೊಳೋದು ಅಂತ ನಮ್ಮ ಅಕ್ಕ ನೋಡ್ತಾ ಇದ್ದಾರೆ. ಸೇಮ್ ಬ್ಯಾಗು ವೈಟ್. ನಂಗೆ ವೈಟ್ ಕಲರ್ ಬ್ಯಾಗ್ಸ್ ತುಂಬ ಇಷ್ಟ. ಹುಡುಗಿರ್ ಬ್ಯಾಗ್ಸಲ್ಲಿ ವೈಟ್ ಕಲರ್ ಬ್ಯಾಗ್ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಅನ್ಸುತ್ತೆ, ಕ್ಲಾಸಿ ಅನ್ಸುತ್ತೆ ನನಗೆ. ಹಾಂ 11,000 ಏನಾಯ್ತು ತಾನೇ ನೀನು ಕೊಡ್ಸಿದವನು, ಇವಾಗ ಎಷ್ಟು ಹೇಳಿದ್ದು? 10,000. ಹೌದಾ? ನಮ್ಮ ಅಕ್ಕ ಒಂದು ಬ್ಯಾಗ್ ಫೈನಲ್ ಮಾಡಿಬಿಟ್ಲು. ವೈಟ್ ಕಲರು ನೋಡಿ. ಅದು ಪ್ಲೇಸ್ ನಂಗೆ ಅದಕ್ಕಿಂತ ಇದಿಷ್ಟ ಆಯಿತು. ಇದು ಜಾಸ್ತಿ ಆದರೆ ಅದಕ್ಕಿಂತ ಆಫರ್ ಇಲ್ಲ ಇದರಲ್ಲಿ. ಎಷ್ಟಿದೆ ಇದು ಗೈಸ್? ನಮ್ದು ಅಷ್ಟು ಬಜೆಟ್ ಇಲ್ಲ, ನಾವು ಬಜೆಟಲ್ಲಿ ಕೊಡ್ಸ್ಬೇಕು ನಮ್ಮ ಅಕ್ಕ. ಅದಕ್ಕಿಂತ ಏನು ಚೆನ್ನಾಗಿರೋ ಬ್ಯಾಗ್ ಕೊಡಿಸ್ಬೋದು ನಮ್ಮ ಅಕ್ಕ ಅನ್ನಿಸ್ತಿದೆ. ಅದಕ್ಕೆ ನೋಡ್ತಾ ಇದ್ದೀನಿ. ತುಂಗೆ ಬಟ್ಟೆ ಕೊಡೋದು ನಮ್ಮ ಅಕ್ಕಗೇನು ಕೊಡ್ತಿರ್ಲಿಲ್ಲ. ಅದಕ್ಕೆ ಇವತ್ತು ಬ್ಯಾಗ್ ಶಾಪಿಂಗ್ ಮಾಡೋಣ. ಲಂಚ್ ಬಾಕ್ಸ್ ಹುಡುಗಿದ್ದು ಕಾನ್ಸೆಪ್ಟ್ ಅರ್ಥ ಆಗಲ್ಲ. ಬ್ಯಾಗ್ ಏನು ಕ್ಯಾರಿ ಮಾಡ್ತಾರೆ ನೋಡಿ, ಇಷ್ಟಿಷ್ಟೇ ಬ್ಯಾಗ್ ಇದೆ, ಇಷ್ಟಿಷ್ಟೇ. ಇದರಲ್ಲಿ ಏನು ತೊಗೊಂಡು ಹೋಗ್ಬೋದು? ಒಂದು ಫೋನ್ ಇಡ್ಬೋದು ಅಷ್ಟೇ. ನಾನು ಮಾಡ್ಬಾರ್ದಿತ್ತು. ನಮ್ಮ ಅಕ್ಕ ಏನಕ್ಕೆ ಮಾಡೋದು ಇವಾಗ ಅರ್ಥ ಆಯಿತು. ಓಕೆ ನೋಡಿ, ಇವತ್ತು 1 ಬ್ಯಾಗ್ ತೊಗೊಂಡ್ರೆ 2 ಬ್ಯಾಗ್ ಸಿಗುತ್ತೆ ನಮ್ಮ ಅಕ್ಕ. ಹೌದಾ? ನಮ್ಮ ಅಕ್ಕಗೆ ಗಿಫ್ಟು. ಲೆಟ್ಸ್ ಗೋ ಗಾಯ್ಸ್. ಶಾಪಿಂಗ್ ಆಯಿತು ಗಾಯ್ಸ್. ನಾನು ನೋಡಿ ಶಾಪಿಂಗ್ ಮಾಡಿ ಬ್ಯಾಗ್ ಇಲ್ಲದೆ ಹೋಗ್ತಾ ಇದ್ದೀನಿ. ಬಿಕಾಸ್ ಅವ್ರು ನಾಳೆ ಎತ್ಕೊಳಕ್ಕೆ ಹೇಳಿದ್ದಾರೆ. ಒಂಚೂರು ಸ್ಟಿಚಿಂಗ್ ಎಲ್ಲ ಮಾಡೋದಿದಂತೆ. ಸೊ ಅದು ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ನಾನೇ ಬಂದು ಇಸ್ಕೋಬೇಕು, ಇಲ್ಲ ಅಂದರೆ ಡನ್ಸೋ ಪೋರ್ಟರು ಯಾವ್ದಾದ್ರು ಒಂದು ಆ್ಯಪಲ್ಲಿ ಬುಕ್ ಮಾಡಿ ತರಿಸ್ಕೋಬೇಕು. ನೋಡೋಣ ಏನು ಮಾಡೋದು ಅಂತ. ಬಟ್ ಇಲ್ಲಿ ನೋಡಿ ಎಷ್ಟು ಜನ ಆಚೆ ಹೋಗ್ತಿದ್ದಾರೆ. ಒಂದೊಂದು ಗಾಡಿಯಿಂದ 120 ರೂಪಾಯಿ ತೊಗೊಂಡ್ರೆ ಇವರು ಎಷ್ಟು ದುಡ್ಡು ಮಾಡಿರ್ಬೋದು ಇವತ್ತು. ಯೋಚನೆ ಮಾಡಿ ಗೈಸ್, ಎಷ್ಟು ದುಡ್ಡು ಮಾಡಿರ್ಬೋದು. ಇವ್ರು ಮಾಲ್ ಕಟ್ಟಿದ್ದೆಲ್ಲ ರಿಕವರ್ ಮಾಡ್ಕೊಂಬಿಟ್ಟವ್ರೆ ಅನ್ಸುತ್ತೆ ನನಗೆ ಯಾಕೋ ಪಾರ್ಕಿಂಗಿಂದ ರಿಕವರ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ. ನಮ್ಮ ಅಕ್ಕ ಮ್ಯಾಟ್ರಸ್ ಮೇಲೆ ಇನ್ನೊಂದು ಮ್ಯಾಟ್ರಸ್ ಹಾಕಿದ್ದೀವಿ. ಅದು ಮನೆ ಪ್ರಮೋಷನ್ದು ಒಂದು ಮ್ಯಾಟ್ರಸ್ ಬಂದಿತ್ತು ನೋಡಿ. ಆ ಮ್ಯಾಟ್ರಸ್ ಮೇಲೆ ಇನ್ನೊಂದು ಮ್ಯಾಟ್ರಸ್ ಹಾಕಿ ನಮ್ಮ ಅಕ್ಕ ಮಲಗ್ತಿರೋದು. 2 ಮ್ಯಾಟ್ರಸ್ ಗೈಸ್. ನಾನು ಬಟ್ಟೆ ತೊಗೊಂಡೆ, ಬಟ್ ನಮ್ಮ ಮನೇಲಿ ಬಟ್ಟೆನೇ ಬಂದಿಲ್ಲ ಅಂತ ಬೇಜಾರಾಗ್ತಿದೆ. ನೋಡಿ ತೊಗೊಂಡಾಗ ಅದನ್ನು ಕೈಗೆ ಇಟ್ಕೊಂಡ್ಬಂದ್ರೆ ಒಂಥರ ಮಜಾ. ನೋಡಿ ಗೈಸ್, ನಮ್ಮ ಅಕ್ಕನ ಬ್ಯಾಗು. ಬ್ಯಾಗ್ ನೋಡಿ ಗೈಸ್, ಬ್ಯಾಗು ನೋಡಿ. ಮೊನ್ನೆ ನೀವು ನೋಡ್ರಲ್ಲ ಹೋಮ್ ಟೂರಲ್ಲಿ ಎಷ್ಟು ನೀಟಾಗಿತ್ತು ಮನೆ ಅಂತ. ನೋಡಿ ಹೆಂಗಿದೆ ನೋಡಿ ಇವಾಗ ನಮ್ಮ ಅಕ್ಕ ರೂಮ್. ನೋಡಿ ಹೆಂಗಿದೆ ನೋಡಿ. ತುಂಬ ತೋರಿಸ್ತೀನಿ. ತುಂಬ ಕ್ಲೀನಾಗಿ ಇಟ್ಟು ಆಗಲೇ ನೋಡಿ. ನೋಡಿದ್ರಾ? ಇನ್ನು ನಾವು ವಿನ್ನರ್ ಅನೌನ್ಸ್ ಮಾಡಲ್ಲ. ವಿನ್ನರ್ ನಾವು ಅನೌನ್ಸ್ ಮಾಡಿ ಅದೇನಾಗುತ್ತೆ ಅಂತ ನೋಡಿ. ನನ್ನ ರೂಮ್ ನೋಡ್ತೀರಾ? ಬನ್ನಿ ನನ್ನ ರೂಮ್ ನೋಡಿ. ಫಾರ್ ಬೆಟರ್ ಅಲ್ವಾ ಗೈಸ್? ಏನು ಹೇರ್ ಸ್ಟೈಲು? ಕ್ಯಾ ರೇ ಏನೋ ಜಾರೇ ಜಾ ಬಬ್ಲು. ಗೈಸ್, ನಮ್ಮ ಅಕ್ಕ ಹಿಂಗೆ ಎಷ್ಟು ಚೆನ್ನಾಗಿ ಕಾಣ್ತಾಳೋ ಝೂಮಲ್ಲಿ ನೋಡಿ.
ನಾನು ನೀನ್ ಜೂವಲ್ ತೋರ್ಸ್ಲಾ ನಿನ್ಗೆ ನಾನು ನೋಡಿದೀನಿ ನನ್ನ ಅಲ್ಲ ಜನರು ನೋಡ್ಲಿ ಅಂತ ಎಲ್ಲ ನೀನ್ ಗೈಸ್ ತುಂಬಾ ತೋರ್ಸ್ಬಿಟ್ಟಿದ್ಯಾ ಯಾರು ಮಕ್ಕಳಿದ್ರೆ ಕಣ್ಮುಚ್ಕೊಳ್ಳಿ, ಹಾರ್ಟ್ ಪೇಷಂಟ್ ಇದ್ರೆ ಪ್ಲೀಸ್ ಮಕ್ಕ ಮುಚ್ಕೊಳ್ಳಿ, ಐ ಮೀನ್ ಕೂತ್ಕೊಂಡ್ಬಿಡಿ ಎಲ್ಲಾದ್ರೂ. ನೋಡಿ ಇಲ್ಲಿ ನೋಡಿ ಜೂರ್ದಿಂದ ಹೆಂಗಿದ್ದಾಳೆ. ಗೈಸ್ ನಮ್ಮ ಅಮ್ಮನೂ ಇಲ್ಲ ನಮ್ಮ ಅಪ್ಪನೂ ಇಲ್ಲ, ಏನೋ ಒಂಥರ ಮನೆ ಖಾಲಿ ಖಾಲಿ ಫೀಲಿಂಗು. ನಮ್ಮ ಅಮ್ಮ ಇಲ್ಲ ಅಂದ್ರೆ ಅಪ್ಪ ಇಲ್ಲದ್ರೆ ಮನೇಲಿ ಒಂಥರ ಖಾಲಿ ಖಾಲಿ ಫೀಲಿಂಗು. ಏನಪ್ಪ ಏನೋ ಮಿಸ್ಸಿಂಗ್ ಇದೆಯಲ್ಲ ಇವತ್ತು ಅಂತ. ಔಟ್ಫಿಟ್ ನೋಡಿ ಮನೆಗೆ ಇರೋ ಒಂದು ನಿಮಿಷ ಕ್ವಾಲಿಟಿ ನೋಡ್ತಾ ಇದೀನಿ ಬಟ್ಟೆದು. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ.